ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ನಾನು ಗಾಡಿ ಕಲಿಯೋಕ್ಕಂತ ಹೇಳಿ ಇಲ್ಲೇ ಪಕ್ಕದಲ್ಲಿ ಗ್ರೌಂಡಿಗೆ ಹೋಗ್ತಾ ಇದ್ದೆ. ಅದೇ ಹಸ್ಬೆಂಡಿಗೆ ನಾನು ಹೇಳ್ತಾ ಇದ್ದೀನಿ ಗಾಡಿ ಕಲ್ಸೋಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ. ಅವರು ನನಗಾಗಲ್ಲ ಅಂತ ಇದ್ದಾರೆ, ಆದ್ರೂ ನಾನು ಅವರಿಗೆ ಹೇಳ್ತಾ ಇದ್ದೆ ಕಲ್ಸಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ. ನಮ್ಮ ಗಾಡಿ ಕಲಿಯೋಕ್ಕೆ ಅಂತ ಹೇಳಿ ನಾವು ಹೋಗಿದ್ವಿ, ಅದೇ ಹೋಗ್ತಾ ಇದ್ವಿ ಇವಾಗ. ಫ್ರೆಂಡ್ಸ್, ಇಲ್ಲೇ ನಮ್ಮದು ಮನೆ ಪಕ್ಕದಲ್ಲೇ ಒಂದು ಸ್ಕೂಲ್ ಗ್ರೌಂಡ್ ಇದೆ, ತುಂಬ ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಕಲಿಬೋದು ಆರಾಮಾಗಿ ಗಾಡಿನ. ಅದೇ ಅಲ್ಲಿಗೆ ಕಲಿಯಕ್ಕಂತ ಹೇಳಿ ಹೋಗ್ತಾ ಇದ್ದೀನಿ. ಒಬ್ಬರು ನನ್ನ ವ್ಯೂವರ್ಸು ಇದ್ದಾರೆ, ಅವರು ನನಗೆ ಈ ಥರ ಸಜೆಷನ್ ಕೊಟ್ಟಿದ್ದರು, ಈ ಥರ ವಿಡಿಯೋ ಮಾಡಿ ಹಾಕಿ ಮೇಡಮ್, ಒಂದು ಗಾಡಿ ಕಲಿಯೋದನ್ನು ವಿಡಿಯೋ ಮಾಡಿ ನೀವು ಹಾಕಿ ಅಂತ ಹೇಳಿ. ಅವರು ಹೇಳಿದರು ವಿತ್ ಸ್ಲಿಪ್ಪರ್ ಮತ್ತು ವಿದೌಟ್ ಸ್ಲಿಪ್ಪರ್ ಇದನ್ನು ಒಂದು ವಿಡಿಯೋ ಮಾಡಿ ನೀವು ಹಾಕಿ ಅಂತ ಹೇಳಿ. ಸೊ ಅವರಿಗೋಸ್ಕರ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ನಾನು ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಗಾಡಿ ಓಡಿಸ್ಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕೆ ಆಗಲ್ಲ. ಜಸ್ಟ್ ಇವಾಗ ಕಲಿತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾನು 1 ಮಂತು ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಕಲ್ತಿದ್ದೆ, ನಾನು ಕ್ಲಾಸಸ್ ತಗೊಂಡಿದ್ದೆ. ಬಟ್ ಏನಾಗಿದೆ ಅಂದರೆ ಗಾಡಿ ಓಡಿಸ್ತೇನೆ ಲಾಂಗ್ ಗ್ಯಾಪ್ ಆಗಿದೆ ಫ್ರೆಂಡ್ಸ್. ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಕಲ್ತಾದ್ಮೇಲೆ ಅದನ್ನೇ ನಾನು ರೋಡಿಗೆ ತಗೊಂಡೋಗಿ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಕಲಿತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಗಾಡಿ ಓಡಿಸ್ತೇನೆ. ಡ್ರೈವಿಂಗ್ ಸ್ಕೂಲಲ್ಲಿ 1 ಮಂತ್ ಕಲ್ತಿದ್ದೆ. 1 ಮಂತ್ ಕಲಿತ್ರೆ ಏನು ಸಾಕಾಗಲ್ಲ, ಅಂದರೆ ನಾವು 1.5 ಮಂತ್ ಸಾರು, ಕೆಲವೊಬ್ಬರಿಗೆ 1.5 ಮಂತ್ ಸಾರು ಬೇಕು, ಇಲ್ಲ 2 ಮಂತ್ ಸಾರು ಬೇಕಾಗಿರುತ್ತೆ. ಕೆಲವೊಬ್ಬರು ತುಂಬ ಫಾಸ್ಟಾಗಿ ಕಲಿತಾರೆ. ಬಟ್ ನಾನು ಓನಾಗೆ ಕಲ್ತ್ರೆ ನನಗೆ ಕರೆಕ್ಟಾಗಿ ಅದು ಸರಿ ಅನಿಸೋದು ಗಾಡಿ ಓಡಿಸೋಕ್ಕೆ. ಯಾಕಂದರೆ ಡ್ರೈವಿಂಗ್ ಸ್ಕೂಲಲ್ಲಿ ನಮ್ಮ ಕೈಯಲ್ಲಿ ನಾವು ಫುಲ್ ಎಲ್ಲದು ಹ್ಯಾಂಡಲ್ ಮಾಡೋಕ್ಕೆ ಇರಲ್ಲ. ಅಂದರೆ ಅವರು ಏನಾದ್ರು ಸಡನ್ನಾಗಿ ನಾವೇನಾದ್ರು ಮಿಸ್ಟೇಕ್ ಮಾಡಿದರೆ ಅವರು ಬ್ರೇಕ್ ಹಾಕೋದು, ಕ್ಲಚ್ ಹಾಕೋದು ಅವ್ರು ಮಾಡ್ತಾ ಇರ್ತಾರೆ. ಸೊ ನನಗೆ ಅದು ಪ್ರಾಪರ್ ಅನಿಸಿಲ್ಲ, ನನಗೆ ಗೊತ್ತಾಗಿಲ್ಲ, ಬೇರೆಯವರದ್ದು ಏನಂತ ಗೊತ್ತಿಲ್ಲ. ಬಟ್ ನನಗೆ ನಾನು ಓನಾಗಿ ಕಲಿತು ನಾವು ಈ ಥರ ಏನಾದ್ರು ಸಿಚುವೇಶನ್ ಕ್ರಿಯೇಟ್ ಆಯಿತು, ಸ್ಪೀಡಾಗಿ ನಾವು ಹೋಗ್ತಾ ಇದ್ವಿ, ಸ್ಪೀಡಾಗಿ ಬ್ರೇಕ್ ಗಾಡಿ ನಿಲ್ಲಿಸ್ಬೇಕು, ಇಲ್ಲ ಮೂವ್ ಮಾಡಬೇಕು, ಇಲ್ಲ ಹೇಗೆ ತಗೊಳೋದಂತ ನಾನು ಓನಾಗಿ ನಾನು ಕಲಿಬೇಕು. ಅದಕ್ಕೆ ಆದ್ರೂ ಹಸ್ಬೆಂಡ್ ಹೇಳಿದರು ನನಗೆ 1 ಮಂತ್ ಈಗ ಜಸ್ಟ್ ಹೋಗು ಡ್ರೈವಿಂಗ್ ಸ್ಕೂಲಲ್ಲೇ ಹೋಗಿ ಕಲಿ ಅಂತ. ಬಟ್ ಬೇಡ ಅನಿಸ್ತು ನನಗೆ. ನಮ್ಮ ಮನೆಯಲ್ಲೇ ಗಾಡಿ ಇವಾಗ ಇದೆ ಅಂದಾಗ ನಾವು ಸ್ವಲ್ಪನಾರು ಇಲ್ಲೇ ಕಲ್ತ್ಕೊಂಡು ಕರೆಕ್ಟಾಗಿ ಪರ್ಫೆಕ್ಟ್ ಆದಮೇಲೆ ರೋಡಿಗೆ ತಗೊಂಡು ಹೋಗ್ಬೋದು. ಅದು ಏನೇನು ಅಷ್ಟೊಂದು ಅರ್ಜೆಂಟ್ ಏನು ಅನಿಸಿಲ್ಲ ನನಗೆ. ನಾನು ಓನಾಗಿ ನಾನು ಕರೆಕ್ಟಾಗಿ ಕಲಿಬೇಕಂತ ಹೇಳಿ ನನ್ನ ವ್ಯೂವರ್ಸ್ ಅವರು ಈ ವಿಡಿಯೋ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ನಾನು ನೇಮ್ ಎಲ್ಲ ತೊಗೊಂಡು ಹೇಳಲ್ಲ, ಗಾಡಿ ಹಾಕಿ ಈ ಥರ ಅಂತ ಹೇಳಿದರು ನನಗೆ. ನಾನು ಅದಕ್ಕೆ ಅವರಿಗೋಸ್ಕರ ಮಾಡಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಫ್ರೆಂಡ್ಸ್, ನಾನು ಗಾಡಿ ಓಡಿಸ್ಬೇಕಾದ್ರೆ ನಾನೇ ಓನಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲಾಗಿತ್ತು. ಸೊ ಹಸ್ಬೆಂಡ್ ಮತ್ತು ಮಗ ಇಬ್ಬರು ಸೇರಿ ವಿಡಿಯೋನ ಮಾಡಿದ್ದಾರೆ. ಬಟ್ ಅವರಿಗೂ ಪರ್ಫೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ. ಯಾರಿಗೂ ಗಾಡಿ ನಾವು ಅವ್ರು ಕಲಿಸ್ತಾನೂ ಇದ್ದಾರೆ ಮತ್ತು ವಿಡಿಯೋನೂ ಮಾಡೋಕ್ಕೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿಲ್ಲ. ಸೊ ಹೇಗೆ ವಿಡಿಯೋ ಆಗಿದೆ, ಬಟ್ ಅವ್ರಿಗೆ ಹೇಗೆ ಬರುತ್ತೆ ಅವ್ರು ಆ ಥರ ವಿಡಿಯೋ ಮಾಡಿದ್ದಾರೆ. ನೀವು ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮೂಲಕ ತಿಳಿಸಿ ನನಗೆ. ಮತ್ತು ಫ್ರೆಂಡ್ಸ್, ಈ ಥರ ನನಗೆ ಯಾರು ಹೇಳ್ತಾರಲ್ವ ಈ ಥರ ಒಂದು ವಿಡಿಯೋ ಮಾಡಿ ನೀವು ಅಂತ ಹೇಳಿ. ಸೊ ನನಗೆ ಅದು ಖುಷಿ ಆಗುತ್ತೆ. ಅವ್ರು ಹೇಳಿದ್ದಕ್ಕೆ ತುಂಬಾ ನನಗೆ ಖುಷಿ ಆಯಿತು, ಈ ಥರ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ. ನಿಮಗೂ ಏನಾದ್ರು ಸಜೆಷನ್ ಇದ್ದರೆ ಫ್ರೆಂಡ್ಸ್, ಈ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿದರೆ ಖಂಡಿತ ನನಗೆ ಮೆಸೇಜ್ ಮೂಲಕ ನೀವು ತಿಳಿಸಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಂ, ನಾನು ಲೂಸ್ ಬಿಡು ಕೈ, ಹಿಂಗೆ ಇಡ್ತ, ಹಿಂಗೆ ಉದ್ದ ಮಾಡಿ, ಹಿಂಗೆ ಸರಿನಾ? ಫಸ್ಟ್ ಗೇರಿಗೆ ಹಾಕಿದೆ. ಈಗ ಹ್ಯಾಂಡ್ ಬ್ರೇಕ್ ತೆಗಿ.
ಓಡಿಸಿಗ ಕ್ಲಚ್ ಬಿಡು, ಆಕ್ಸಿಲೇಟರ್ ಕೊಡ್ಬೇಡ. ಇವಾಗ ಓಡಿಸು, ತಿರ್ಗ್ಸು ಗಾಡಿ ಅಷ್ಟೇ. ಸೆಕೆಂಡ್ ಗೇರಿಗೆ ಹಾಕಿನಿ. ಅದೆಲ್ಲ ಕಾಣಲ್ಲ ಇಲ್ಲಿ. ಇಲ್ಲಿ ನಾನು ಫ್ರೆಂಡ್ಸ್ ವಿದೌಟ್ ಚಪ್ಪಲಿ ಹಾಕ್ಕೊಂಡೇ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ನಾನು ವಿವರ್ಸ್ ಹೇಳಿದ್ದಕ್ಕೋಸ್ಕರ ನಾನು ಈ ಥರದ್ದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ವಿದೌಟ್ ಚಪ್ಪಲಿ ಇಲ್ಲದೇ ನಾವು ವಿದೌಟ್ ಚಪ್ಪಲಿ ಹಾಕ್ಕೊಳ್ಳದೆ ಇಲ್ಲದೇ ನಾವು ಡ್ರೈವ್ ಮಾಡ್ಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಮಗದು ಅದೇ ಹ್ಯಾಬಿಟ್ ಆಗಿಬಿಡತ್ತೆ. ಆ ಥರ ನಮಗೆ ಹ್ಯಾಬಿಟ್ ಆದರೆ ನಮಗೆ ಮತ್ತು ಆಮೇಲೆ ಚಪ್ಪಲಿ ವೇರ್ ಮಾಡಿಕೊಂಡು ನಾವು ಗಾಡಿ ಓಡಿಸೋಕ್ಕೆ ಆಗಲ್ಲ. ಸೊ ಆದಷ್ಟು ನಾವು ಚಪ್ಪಲಿ ಹಾಕ್ಕೊಂಡೆ ಗಾಡಿ ಓಡಿಸೋದನ್ನು ಕಲಿಬೇಕು. ನಾವು ಡ್ರೈವಿಂಗ್ ಸ್ಕೂಲಲ್ಲಿ ಟೆಸ್ಟ್ ಕೊಡೋಕ್ಕೆ ಹೋದ್ರೂ ಅವರು ಚಪ್ಪಲಿ ಇಲ್ಲದೇ ನಮಗೆ ಡ್ರೈವಿಂಗ್ ಟೆಸ್ಟು ಪಾಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಮತ್ತು ಡ್ರೈವಿಂಗ್ ಸ್ಕೂಲಲ್ಲಿ ಹೋದ್ರೂ ಅವ್ರು ಚಪ್ಪಲಿ ತೆಗೆದು ನಮಗೆ ಡ್ರೈವಿಂಗ್ ಕಲಿಸೋದು ಇಲ್ಲ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ನಾವು ಚಪ್ಪಲಿ ಹಾಕ್ಕೊಂಡೆ ನಾವು ಡ್ರೈವಿಂಗ್ ಮಾಡೋದನ್ನು ಕಲಿಬೇಕು. ಅದು ನಮಗೆ ಫಸ್ಟಿಗೆ ಹಾಗೆ ಅನಿಸ್ಬೋದು, ಚಪ್ಪಲಿ ಇಲ್ಲದೇ ಈಸಿ ಆಗುತ್ತೇನೋ. ಬಟ್ ನಾವು ಕಲಿತಾ ನಮಗೆ ಅದು ಪರ್ಫೆಕ್ಟ್ ಆಗುತ್ತೆ, ಹ್ಯಾಬಿಟ್ ಆಗುತ್ತೆ. ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ವಿವರ್ಸ್ ಹೇಳಿದರು ಇದು ವಿದೌಟ್ ಚಪ್ಪಲಿ ಹಾಕ್ಕೊಂಡೇ ಇದ್ದಿದ್ದು ಒಂದು ವಿಡಿಯೋ ಮಾಡಿ ಅಂತ. ಅವರಿಗೋಸ್ಕರ ನಾನು ಈ ಥರ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈಗ ಅಮ್ಮ ಗಾಡಿ ನ್ಯೂಟ್ರಲಿಗೆ ತಂದು ಒಯ್. ನ್ಯೂಟ್ರಲಿಗೆ ತರಲ. ಕ್ಲಚ್ ಫುಲ್ ಒತ್ತಿ ನ್ಯೂಟ್ರಲಿಗೆ ತಗೋಬ. ಇವಾಗ ಕ್ಲಚ್ ಬಿಡು. ಹ್ಯಾಂಡ್ ಬ್ರೇಕ್ ಹಾಕು. ಹ್ಯಾಂಡ್ ಬ್ರೇಕ್ ಒತ್ತಬೇಡ ಬಟನ್ ಹಂಗೆ ಫುಲ್ ಲಾಸ್ಟ್ ತನಕ ಹೇಳಿ. ಇನ್ನು ಇವಾಗ ಸ್ಲಿಪ್ಪರ್ ಹಾಕ, ಸೀಟ್ ಬೆಲ್ಟ್ ಬಿಚ್ಚಿ ಇಳಿ.
ಅಂತಕ್ಕ. ಇಲ್ಲಿ ನನಗೆ ಗಾಡಿನ ರಿವರ್ಸ್ ತೊಗೊಳೋದು ಹೇಗೆ ಅಂತ ಹೇಳಿ ಅಥವಾ ಬ್ಯಾಕ್ ತೊಗೊಳೋದು ರಿವರ್ಸ್ ತೊಗೊಳೋದು ಹೇಗೆ ಅಂತ ಹೇಳಿ ಕಲಿಸ್ತಾ ಇದ್ದಾರೆ. ಅಲ್ಲಿ ಒಂದು ಗ್ರೌಂಡಲ್ಲಿ ಪರ್ಫೆಕ್ಟಾಗಿ ಸಿಮೆಂಟೆಡ್ ಇಂದು ಒಂದು ಮಕ್ಕಳು ಕ್ರಿಕೆಟ್ ಆಡೋಕ್ಕಂತ ಹೇಳಿ ಮಾಡಿದ್ರು. ಅದ್ರ ಮೇಲೆ ಪರ್ಫೆಕ್ಟಾಗಿ ನಾವು ರಿವರ್ಸ್ ತಗೋಬಹುದು ಫ್ರೆಂಡ್ಸ್. ಯಾಕಂದರೆ ಕರೆಕ್ಟಾಗಿ ನಾವು ಎಡ್ಜಲ್ಲೇ ಒಂದು ಸ್ವಲ್ಪ ಸ್ಪೇಸ್ ಇದ್ರೂ ಟೌನಲ್ಲಿ ನಾವು ಹೇಗೆ ಕೂರಿಸೋದು ಅಂತ ಹೇಳಿ ಅದರಲ್ಲಿ ನಾವು ಕಲ್ತ್ಕೋಬೋದು. ಅದೇ ಅಲ್ಲಿ ತಗೊಂಡು ಹೋಗಿ ಪರ್ಫೆಕ್ಟಾಗಿ ನಿಲ್ಲಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ, ನನಗೆ ಕಲಿಸ್ತಾ ಇದ್ದಾರೆ. ಅದನ್ನೇ ನಾನು ನಿಲ್ಸಕ್ಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ನೋಡಿ ನೀವು ಫುಲ್ ವಿಡಿಯೋನ ನೋಡಿ, ನಾನು ಪರ್ಫೆಕ್ಟಾಗಿ ತಗೊಂಡೋಗಿ ನಿಲ್ಲಿಸಿದ್ದೀನಿ.